जय श्री कृष्ण, जय श्री राधे। श्री गुरुभ्यो नमः। हरि ओम। ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे। ओम द्रां द्रीं द्रौं सह शुक्राय नमः। ओम नमो भगवते वासुदेवाय नमः। ओम नमः ಶಿವಾಯ ಶಿವಾಯ ನಮೋ ಓಂ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ, ಬೇರೆ ಬೇರೆ ರೀತಿ ಸಮಸ್ಯೆಗಳು ಬರುತ್ತೆ. ಮನುಷ್ಯನ ಜೀವನ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಗಾಕೊಂಡಾಗ ನಾವು ಜಗನ್ಮಾತೆಯ ಒಂದು ಪ್ರಾರ್ಥನೆಯನ್ನು ಮಾಡಬೇಕು, ಮೊರೆ ಹೋಗಬೇಕು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನಾನು ಹೇಳ್ತಕ್ಕಂಥದ್ದು ಏನಿದೆ ಅದು ತಾಯಿ ಜಗನ್ಮಾತೆಯನ್ನು ಜಾಸ್ತಿ ಪ್ರತಿನಿಧಿಸುತ್ತೆ ಮತ್ತು ತಾಯಿಯ ಆಶೀರ್ವಾದದಿಂದ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ವಿಚಾರನ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಭಾಳಷ್ಟು ಜನ ಏನೋ ಕಷ್ಟದಲ್ಲಿ ತೊಂದರೆಯಲ್ಲಿ ಇರ್ತೀನಿ, ಆದರೂ ನಮ್ಮ ತಾಯಿ ಮನೆಯವರು ಅಥವಾ ನಮ್ಮ ಅತ್ತೆ ಮನೆಯವರು ಆಸ್ತಿ ಕೊಡ್ತೀನಿ ಅಂತ ಹೇಳಿದರು, ಕೊಡ್ತಾ ಇಲ್ಲ, ಮಾತುಕತೆನೇ ಇಲ್ಲ. ನಮ್ಮ ಅಣ್ಣಂದರು ಅಥವಾ ನಮ್ಮ ತಮ್ಮಂದರು ನನಗೆ ಆಸ್ತಿನ ಗೊತ್ತಿಲ್ಲದಂಗೆ ನನಗೆ ವಾಪಸ್ ಕೊಡೋದಲ್ಲೇ ಅಥವಾ ಕೊಡಬೇಕಾಗತ್ತೆ ಅಂತ ಹೇಳಿ ನಮ್ಮ ಜೊತೆಲಿ ಮಾತು ಬಿಟ್ಟಿದ್ದಾರೆ. ಆಸ್ತಿ ವ್ಯಾಜ್ಯ, ಯಾರೂ ನಮ್ಗೆ ಆಸ್ತಿನೇ ಕೊಡ್ತಾ ಇಲ್ಲ, ನಿಮ್ಮ ಪಾಲಿಗೆ ಬಂದು ಸೇರಬೇಕಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದರೆ ಮಾತ್ರ ಇದು ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ. ನೀವು ಕೇಳ್ತಕ್ಕಂಥ ವಿಚಾರ ನ್ಯಾಯಯುತವಾಗಿದ್ದರೆ ಮಾತ್ರ ಭಾಳ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ. ಇದನ್ನು ಪ್ರಾರಂಭ ಆಷಾಢ ಮಾಸದಲ್ಲಿ ಶುಕ್ರವಾರದ ದಿನ ಮಾಡಿದ್ರೆ ತುಂಬ ಒಳ್ಳೆಯದು, ಬಹಳ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ. ಏನು ಮಾಡಬೇಕು? ಭಾಳ ಸಿಂಪಲ್. ಒಂದು ತಟ್ಟೆಯನ್ನು ತಗೊಳ್ಳಿ. ಇದನ್ನು ಮಾಡ್ತಕ್ಕಂಥ ಸಮಯ ರಾಹು ಕಾಲದಲ್ಲಿ ಮಾಡಬೇಕು. ಶುಕ್ರವಾರ ದಿನ ಆಷಾಢ ಮಾಸದಲ್ಲಿ ಯಾವುದೇ ಶುಕ್ರವಾರ ಪ್ರಾರಂಭ ಮಾಡ್ಬೋದು. ಮಾಡುವಂಥ ವಾರಗಳು 48 ವಾರಗಳು ಮಾಡಬೇಕು. ಭಾಳ ಇಂಪಾರ್ಟೆಂಟ್ ವಿಷಯ. ಪ್ರತಿ ಶುಕ್ರವಾರ ಮಾಡ್ತಕ್ಕಂಥದ್ದು, 48 ಶುಕ್ರವಾರ ಮಾಡ್ತಕ್ಕಂಥದ್ದು. ಒಂದು ಸಣ್ಣ ಸ್ಟೀಲ್ ತಟ್ಟೆಯನ್ನು ತಗೊಳ್ಳಿ. 1 ಹಿಡಿ ಅಥವಾ 2 ಹಿಡಿ ಅಕ್ಕಿಯನ್ನು ಹಾಕಿ, ಅದರ ಮೇಲೆ 1 ಅಚ್ಚು ಬೆಲ್ಲವನ್ನು ಇಟ್ಟು, ಆ ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ, ಅದಕ್ಕೆ ಬತ್ತಿಯನ್ನು ಹಾಕಿ ದೀಪ ಹಚ್ಚತಕ್ಕಂಥದ್ದು. ಬತ್ತಿ ಒಂದಾದರೂ ಇರ್ಬೋದು ಅಥವಾ 2 ಆದರೂ ಇರ್ಬೋದು, ಅಥವಾ ಗುಂಡು ಬತ್ತಿ ಒಂದೇ ಒಂದು ಮಾಡಿ ಕೂಡ ಹಚ್ಬೋದು. ದೇವರ ದೀಪನ ಹಚ್ಚಬೇಕು. ಮೊದಲು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಮನೆ ದೇವರಿಗೆ ಪ್ರಾರ್ಥನೆನ ಮಾಡಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಬೇಕು. ಆನಂತರ ಒಂದು ತಟ್ಟೆಯಲ್ಲಿ 1 ಹಿಡಿ ಅಕ್ಕಿ, ಆ ಅಕ್ಕಿಯ ಮೇಲೆ 1 ಅಚ್ಚು ಬೆಲ್ಲ, ಅದಕ್ಕೆ 1 ಚಮಚ ಅಥವಾ 2 ಚಮಚ ತುಪ್ಪನ ಹಾಕಿ, ಒಂದು ಬತ್ತಿಯನ್ನು ಹಾಕಿ ದೀಪ ಹಚ್ಚಬೇಕು. ದೀಪ ಹಚ್ಚಿದ ನಂತರ ನಾನು ಡಿಸ್ಕ್ರಿಪ್ಷನ್ಲೂ ಕೂಡ ಕೊಟ್ಟಿರ್ತೀನಿ ಮಂತ್ರ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಅದನ್ನು 27 ಸಲ ಅಥವಾ 108 ಸಲ ಎಷ್ಟು ಬಾರಿ ಬೇಕಾದ್ರೂ ಹೇಳ್ಬೋದು. ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಮಂತ್ರ. ಮತ್ತು ಈ ಮಾಡ್ತಾ ಇರ್ತಕ್ಕಂಥ ರೆಮಿಡಿ ಕೂಡ ಹೆಣ್ಣು ಮಕ್ಕಳಿಗೆ ಭಾಳ ಸಹಕಾರಿಯಾಗಿರುತ್ತೆ. ಅವರ ಪೀರಿಯಡ್ಸ್ ಟೈಮಲ್ಲಿ ಆಗುವಂಥ ಪ್ರಾಬ್ಲಮ್ಗಳಿರ್ಬೋದು, ಒಳಗಡೆ ಆಗ್ತಕ್ಕಂಥ ನೋವುಗಳಿರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಅಥವಾ ಬೇರೆ ಯಾವುದೋ ಸಮಸ್ಯೆ ಆರೋಗ್ಯದಲ್ಲಿ ಏನೇನಾಗುತ್ತೆ ಅದಕ್ಕೂ ಕೂಡ ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಆದರೆ 48 ವಾರ ಬಿಡದಲೇ ಮಾಡಬೇಕು. ನಿಮ್ಮ ಏನು ತಿಂಗಳ ಒಂದು ಸಮಸ್ಯೆ ಏನಿದೆ ಆ 5 ದಿವಸ ಬಿಟ್ಟು ಬೇರೆ ಎಲ್ಲ ಶುಕ್ರವಾರಗಳನ್ನು ಮಾಡ್ಬೋದು. 48 ಶುಕ್ರವಾರಗಳು. ಯಾಕೆ 48 ಶುಕ್ರವಾರಗಳು ಅಂತ ಹೇಳಿದ್ರೆ, 12 ಮನೆಗಳು ಅಥವಾ 12 ಲಗ್ನ ಮತ್ತು 9 ಗ್ರಹಗಳು, 12 ಮನೆಗಳಲ್ಲಿರ್ತಕ್ಕಂಥ 9 ಗ್ರಹಗಳು 21 ಆಯಿತು, ಮತ್ತು 27 ನಕ್ಷತ್ರಗಳು, ಈ ಎಲ್ಲವೂ ಸೇರಿ 48 ವಾರ ನೀವು ಮಾಡಿದಾಗ ನಮ್ಮ ಜಾತಕದಲ್ಲಿ ಏನೇ ಆ ರೀತಿ ಸಮಸ್ಯೆ ಇದ್ರೂ ಸಾಕ್ಷಾತ್ ಜಗನ್ಮಾತೆಯ ಆಶೀರ್ವಾದದಿಂದ ಅವೆಲ್ಲವೂ ಬಗೆಹರಿದು ಒಂದು ಹಂತಕ್ಕೆ ನಮ್ಮ ಜೀವನ ಸುಖದಾಯಕವಾಗಿರುತ್ತೆ. ಮಂತ್ರ ಏನು? ದೇವರ ಮುಂದೆ ಅಕ್ಕಿ, ಬೆಲ್ಲ, ತುಪ್ಪ ಮತ್ತು ಬತ್ತಿಯನ್ನು ಹಾಕಿ ದೀಪ ಹಚ್ತೀರಾ. ಯಾ ದೇವಿ ಸರ್ವಭೂತೇಷು
ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರನ 27 ಬಾರಿ ಅಥವಾ 108 ಬಾರಿ ಹೇಳಿದ್ದೆ ಆದಲ್ಲಿ ಯಾವ ವ್ಯಕ್ತಿಯನ್ನು ನೀವು, ಅಥವಾ ನಮ್ಮ ಅಣ್ಣ ತಮ್ಮಂದರು ನಮಗೆ ಆಸ್ತಿ ಕೊಡ್ತಾ ಇಲ್ಲ, ಅಥವಾ ಕೋರ್ಟಲ್ಲಿದೆ ಕೇಸು, ಯಾರೂ ನಮಗೆ ಪರವಾಗಿ ನಿಲ್ತಾ ಇಲ್ಲ ಅಂದಾಗ ಆ ತಾಯಿಯ ಮೊರೆ ಹೋಗ್ತಕ್ಕಂಥದ್ದು. ಅದಕ್ಕೆ ಮಾತೃರೂಪೇಣ ಸಂಸ್ಥಿತ ಅಂತ ಮಂತ್ರದಲ್ಲೇ ಇದೆ. ಈ ಒಂದು ಮಂತ್ರನ 27 ಬಾರಿ ಅಥವಾ 108 ಬಾರಿ ಹೇಳಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತ ನಿಮ್ಮ ಒಂದು ಕೆಲಸದಲ್ಲಿ ಅಥವಾ ನಿಮ್ಮ ಏನು ಮನೆಯಲ್ಲಿ ಕೋರ್ಟ್ ವ್ಯಾಜ್ಯ ನಡೀತಾ ಇದೆ ಅದೆಲ್ಲವೂ ಬಗೆಹರಿಯುತ್ತೆ. ನಂಬಿಕೆಯಿಂದ ಮಾಡಿ. ಸಂಜೆ ಕೂಡ ಮತ್ತೆ ದೀಪ ಹಚ್ಚಿ ಮಾರನೇ ದಿವಸ ಶನಿವಾರದ ದಿವಸ ಬೆಳಗ್ಗೆ ಆ ಅಕ್ಕಿ ಮತ್ತು ಬೆಲ್ಲವನ್ನು ಯಾವುದಾದ್ರೂ ಮರದ ಕೆಳಗೆ ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದನ್ನು ನೀವು ಉಪಯೋಗಿಸೋಂಗಿಲ್ಲ. ಯಾಕೆಂದರೆ ಸಂಕಲ್ಪ ಮಾಡಿ ನನಗೆ ಈ ರೀತಿ ಆಗಬೇಕು ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿರ್ತೀರ. ಅದೆಲ್ಲವೂ ಕೂಡ ಪ್ರಕೃತಿಗೆ ನಾವು ಸೇರ್ಪಡೆಗೊಳಿಸೋಂಗೆ ಮಾಡಬೇಕು. ಹಾಗಾಗಿ ಯಾವುದಾದ್ರೂ ಮರದ ಹತ್ರ ನೀವು ಅದನ್ನು ಹಾಕಿದರೆ ತುಂಬ ಒಳ್ಳೆಯದು. ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆಗೂ ಕೂಡ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಮಾಡಿ ನೋಡಿ. ಖಂಡಿತ ಆ ಜಗನ್ಮಾತೆ ಆಶೀರ್ವಾದ ಎಲ್ಲರ ಮೇಲಿರಲಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲವನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಶ್ರೀಕೃಷ್ಣ ಜ್ಯೋತಿಷಾಲಯ ಮೈಸೂರು ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ನನ್ನ ವಿಡಿಯೋಗಳ ಲಿಂಕನ್ನು ಹಾಕಿರ್ತೀನಿ, ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀನಿ. ನೀವು ಅಲ್ಲೂ ಕೂಡ ನನ್ನ ಚಾನಲ್ ಲಿಂಕ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಈ ವಿಚಾರ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.